ಗುರುಗಳೇ ನಮಸ್ಕಾರ. ನಮಸ್ತೆ. ಭಾರತೀಯ ನಗರ 16 ಕ್ರಾಸ್ ಯಲಹಂಕದಲ್ಲಿರುವ ಶ್ರೀ ಶಕ್ತಿ ಬನಶಂಕರಿ ಕಾಟೇರಮ್ಮ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಗುರುಗಳೇ? ನಮಸ್ತೆ. ಓಂ ಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಆದಿಪರಾಶಕ್ತಿ, ಓಂ ಶಕ್ತಿ ಮರುರಸಿ, ಓಂ ಶಕ್ತಿ ವಿನಾಯಕ, ಓಂ ಶಕ್ತಿ ಓಂ ಕಾಮಾಕ್ಷಿ, ಓಂ ಶಕ್ತಿ ಓಂ ಬಂಗಾರ ಕಾಮಾಕ್ಷಿ. ಓಂ ಓಂ ಓಂ. ಎಲ್ಲ ಓಂ ಶಕ್ತಿ ಕಾಟೇರಮ್ಮ ಮತ್ತು ಬನಶಂಕರಿ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಸ್ವಾಗತ. ನೀವು ಏನೇ ಸಮಸ್ಯೆ ಇದ್ದು ಬಂದ್ರೂ ಇಲ್ಲಿ ಸನ್ನಿಧಾನದಲ್ಲಿ ಯಾವ ರೀತಿ ಅಂತಂದರೆ, ನೀವು ಬಂದು ಅಮ್ಮನ ಹತ್ರ ಕೂತ್ಕೊಂಡು ವಾಗ್ದಾನ ಕೇಳೋದಿರುತ್ತೆ. ಇಲ್ಲಿ ವಾಗ್ದಾನ ಕೇಳಬೇಕಾದ್ರೆ 2 ನಿಯಮ ಇದೆ. ಏನು ಅಂತಂದರೆ, ನೀವೇ ಪೂಜೆ ಸಾಮಾನು ತರಂಗಿದೆ ತಗೊಂಬನ್ನಿ, ಇಲ್ಲ ಇಲ್ಲಿ ಯಾಕಂದರೆ ದೂರ ಬರೆಯಿಂದ ಬರೋರಿಗೆ ಪೂಜೆ ಸಾಮಾನು ತರೋಕ್ಕಾಗ್ತಾಯಿಲ್ಲ ಅಂತಂದರೆ ಇವಾಗ ಪೂಜೆ ಸಾಮಾನು ಇಲ್ಲೇ ಇಕ್ಕಿದ್ರಿ ದೇವಸ್ಥಾನ ಹತ್ರ. ಅದು 2 ನಿಯಮ ಅಂತ. ಒಂದನೇದು ಬಂದು ನೀವೇ ತಂದು ವಾಗ್ದಾನ ಕೇಳಂಗಿದ್ರೆ ಕೇಳ್ಬೋದು, ಇಲ್ಲ ಸನ್ನಿಧಾನ ತಗೊಂಡು ಕೇಳಂಗಿದ್ರೆ ಕೇಳ್ಬೋದು. ಯಾಕಂದರೆ ಮೊದಲನೇ ಇದರಲ್ಲಿ ನಾವು ಹೇಳಿದಿರಿ, ನೀವೇ ತರಬೇಕು ಕಾಯಿ, ನಿಮ್ಮ ಮನೆಯಿಂದ ತೊಗೊಂಬಂದು ವಾಗ್ದಾನ ಕೇಳಬೇಕಂತ ಹೇಳಿದ್ರಿ. ಬರೋ ಭಕ್ತಾದ್ರು ದೂರ ಬರೋದಿಂದ ಬರೋ ಭಕ್ತಾದ್ರಿಗೆ ಆಗಲ್ಲ ನಾವು ತರೋದಕ್ಕೆ ಅನ್ನೋದ್ರಿಂದ ಪೂಜೆ ಸಾಮಾನು ಇಲ್ಲೇ ಇಕ್ಕಿ ರೆಡಿ ಮಾಡ್ತಾಯಿದ್ರಿ. ಇವಾಗ ಪೂಜೆ ಸಾಮಾನು ಬಂದು ಇಲ್ಲೇ ತೊಗೊಂಡು ಇಲ್ಲೇ ವಾಗ್ದಾನ ಕೇಳ್ಬೋದು. ಎರಡು ಥರ ದೇವಸ್ಥಾನದ್ದು ನಿಯಮ. ಅದಕ್ಕೆ ಮುಂಚೆನೇ ಹೇಳ್ತಾಯಿರಿ ನಿಮಗೆ, ನಾವು ವಿಡಿಯೋದಲ್ಲಿ ಕಾಯಿ ಮನೆಯಿಂದ ನೀವೇ ತರಬೇಕಂತ ಹೇಳಿದ್ರಿ, ಇಲ್ಲಿ ನೀವೇ ಕೊಡ್ತಾಯಿದ್ದೀರಾ ಅನ್ನೋದು ನಿಮ್ಮ ತಲೆಯಲ್ಲಿ ಆಲೋಚನೆ ಬರಬಾರ್ದು ಅಂತ ಮೊದಲೇ ಹೇಳ್ತಾ ಇದ್ದೀರಿ. ಯಾವುದೇ ರೀತಿ ಸಮಸ್ಯೆ ಇದ್ರೂ ಇಲ್ಲಿ ಬಂದು ಕುತ್ಕೊಂಡು ನೀವು ವಾಗ್ದಾನ ಕೇಳ್ಬೋದು. ಯಾವುದೇ ರೀತಿ ಬೂಟಾಟಿಕೆ ಇಲ್ಲ, ಏನಿಲ್ಲ, ಮತ್ತೊಂದು ಇನ್ನೊಂದು ಆ ಥರ ನಾವೇನು ಕಟ್ಟುಕಟ್ಟೆ ಮಾಡಲ್ಲ. ನೀವೇ ಬರ್ಬೋದು. ಸ್ವಇಚ್ಛೆಯಾಗಿ ನಿಮ್ಗೆ ಏನಾನ ಕಷ್ಟ ಇದ್ದರೆ ಅಮ್ಮನ ಹತ್ರ ಕುತ್ಕೊಂಡು ಕಾಯಿ ಮೇಲೆ ವಾಗ್ದಾನ ಕೇಳ್ಬೋದು. ವಾಗ್ದಾನ ಅಂದರೆ ಯಾವ ರೀತಿ ಕೇಳಬೇಕು ಗುರುಗಳೇ ಬಂದಂತಹ ಭಕ್ತಾದಿಗಳು? ಅವ್ರ ಕಷ್ಟ ಏನನ್ನ ಸಮಸ್ಯೆ ಜಾಸ್ತಿ ಇದೆ, ನಮಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಮನೆ ಕಟ್ಟಬೇಕು, ಕೋರ್ಟ್ ಕಚೇರಿ ವಿಚಾರ, ಮನೇಲಿ ಅತ್ತೆ ಮಾವ ಗಲಾಟೆ, ಗಂಡ ಹೆಂಡತಿ ಗಲಾಟೆ, ಮಕ್ಕಳು ವಿದ್ಯಾಭ್ಯಾಸ ಇಲ್ಲ, ಓದ್ತಾ ಇಲ್ಲ, ಯಾವುದೇ ರೀತಿ ಸಮಸ್ಯೆ ಇರಲಿ ಅವ್ರಿಗೆ, ಅವರು ಬಂದು ಕಾಯಿ ಮೇಲೆ ಕುತ್ಕೊಂಡು ಪ್ರಶ್ನೆ ಕೇಳೋದಿರುತ್ತೆ. ತೆಂಗಿನಕಾಯಿ ಮೇಲೆ? ತೆಂಗಿನಕಾಯಿ ಮೇಲೆ ಕುತ್ಕೊಂಡು ಪ್ರಶ್ನೆ ಕೇಳೋದಿರುತ್ತೆ. ಕಾಯಿ ಮೇಲೆ ಕುತ್ಕೊಂಡಾದ್ಮೇಲೆ ಅವ್ರಿಗೆ ಆಗುತ್ತೆ, ಅನುಕೂಲ ಆಗುತ್ತೆ, ದಾರಿ ಆಗುತ್ತೆ, ನಡೆಸ್ಕೊಡ್ತೀನಿ, ನಾನು ಕಾಪಾಡ್ಕೊಂಡು ಮಗಳನ್ನ ಅಂತ ಮಗನಾಗಲಿ ಅಮ್ಮ ಆಶೀರ್ವಾದ ಮಾಡಂಗಿದ್ರೆ ಅವ್ರಿಗೆ ರೈಟ್ ಸೈಡ್ 3 ಸುತ್ತು ಬರುತ್ತೆ. ಅವ್ರಿಗೆ ಬಲಗಡೆ 3 ಸುತ್ತು ಬರುತ್ತೆ. ಬಲಗಡೆ 3 ಸುತ್ತು ಬರುತ್ತೆ. ಅವ್ರಿಗೆ ಏನನ್ನ ನಿಧಾನ ಆಗುತ್ತೆ, ಸ್ವಲ್ಪ ಕಷ್ಟ ಇದೆ ಅನ್ನೋದೇನಿದ್ರೆ ಎಡಗಡೆ ಬರುತ್ತೆ. ಯಾವುದೇ ರೀತಿ ಅವ್ರಿಗೆ ಕ್ಲಿಯರ್ ಆಗಲ್ಲ, ಅದು ಅಂದರೆ ಕಷ್ಟ ಪರಿಹಾರ ಆಗಲ್ಲ ಅನ್ನೋದಿದ್ರೆ ಎಡಗಡೆನೂ ಹೋಗಲ್ಲ, ಬಲಗಡೆನೂ ಹೋಗಲ್ಲ, ನಿಂತಿದ್ದ ಜಾಗದಲ್ಲಿ ಅಮ್ಮ ಹಂಗೆ ನಿಂತಿರ್ತಾರೆ. ಕಾಯಿ ಯಾವ ಕಡೆನೂ ತಿರುಗಲ್ಲ, ಯಾವ ಕಡೆ ತಿರುಗಲ್ಲ, ಕಾಯಿ ಹಂಗೆ ಇರುತ್ತೆ. ಹೆಂಗೆ ಕಾಯಿ ನೀವು ಕೂತಿರ್ತೀರ ಅದೇ ಥರ ರೀತಿ ಇರುತ್ತೆ. ಸ್ವಾಮಿ ನಾವು ಕಾಯಿ ಚಿಕ್ಕ ತಂದಿರಿ ದೊಡ್ಡ ತಂದಿರಿ ಅನ್ನೋದು ಏನಿಲ್ಲ, ನೀನು ಯಾವ ಕಾಯಿನ ತಗೊಂಬ, ವಾಗ್ದಾನ ಆಗುತ್ತೆ ಅಮ್ಮನ ಸನ್ನಿಧಾನದಲ್ಲಿ. ಒಳ್ಳೆ ವಿಶೇಷವಾಗಿ ಅಲ್ಲಿ ಬನ್ನಿ ಮರಕ್ಕೆ ಒಂದು ಮುಡುಪುಗಳು ಕಟ್ಟಿದ್ದೀರಾ, ಅಂದರೆ ಅರ್ಕೆಕಾಯಿನ ಕಟ್ಟಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಗುರುಗಳೇ? ಅದು ನೀವು ಇವಾಗ ಅಮ್ಮನಿಗೆ ಬಂದು ಇಲ್ಲಿ ವಾಗ್ದಾನ ಕುತ್ಕೊಂಡು ಕೇಳ್ತೀರಾ, ಅಮ್ಮ ನಾನು ನಡೆಸ್ಕೊಡ್ತೀನಿ, ನಾನು ಕಾಪಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ಸುತ್ತು ವಾಗ್ದಾನದಲ್ಲಿ ಆಗುತ್ತೆ. ಅಮ್ಮನ ಆಶೀರ್ವಾದದಿಂದ ಅನುಕೂಲ ಮಾಡಿಕೊಡ್ತೀನಿ ಅಂತ ಅಮ್ಮನ ಹೇಳಾದ್ಮೇಲೆ 9 ವಾರ ಬಂದು ಪೂಜೆ ಮಾಡಿ ಆ ಅಮ್ಮಂದು ಕಾಣಿಕೆ ಕೊಡ್ತೀರಿ. ಅದು ಬನ್ನಿ ಮರಕ್ಕೆ ಮತ್ತು ಬೇವಿನ ಮರಕ್ಕೆ ಕಟ್ಟಬೇಕು. ನೀವು 9 ವಾರ ಬರಬೇಕಂದ್ರೆ ಬರೀ 9 ವಾರ ಬರೋದಲ್ಲ, ನಿಮ್ಮ ಪೂಜೆ ಫಲ ಆದ್ಮೇಲೂ ನೀವು ಕಂಟಿನ್ಯೂ ಮಾಡಿಕೊಂಡು ದೇವಸ್ಥಾನ ಅದೇ ರೀತಿ ಬಂದು ಆ ಅಮ್ಮನ ಸೇವೆ ಮಾಡ್ತಾ ಇರಬೇಕು. ಅಂದರೆ ನಮ್ಮ ಒಂದು ಕೋರಿಕೆ 3ನೇ ವಾರಕ್ಕೆ ನಮಗೆ ಕೋರಿಕೆ ಈಡೇರಿದ್ರು ಕೂಡ 9 ವಾರ ನಾವು ಪೂರೈಸಬೇಕು. 9 ವಾರ ನೀವು ಬರಲೇಬೇಕು, ಪೂಜೆ ಮಾಡಲೇಬೇಕು. ಕೆಲವ್ರು ಏನು ಮಾಡ್ತಾರೆ, ಸ್ವಾಮಿ ನಾವು 1ನೇ ವಾರ ಬಂದ್ರಿ, ಅಮ್ಮ ನಮಗೆ ಮಾಡಿಕೊಟ್ರು ಅಂತ ಬಂದ ಅಮ್ಮ ಮಡ್ಲಕ್ಕಿ ಕೊಟ್ಟು ನೀವು ಪೂಜೆ ಮಾಡ್ಕೊಂಡು ಹೊಟ್ಟೋಗ್ತಾ ಇದ್ದೀರಾ, ಇನ್ನು 8 ವಾರ ಬಿಟ್ಬಿಡ್ತಾ ಇದ್ದೀರಾ. ಆ ಥರ 8 ವಾರ ಬಿಡಬಾರ್ದು. 9 ವಾರ ಅಂತಂದ್ಮೇಲೆ ವಾಗ್ದಾನದಲ್ಲಿ 9 ವಾರ ಬಂದು ನೀವು ಮಾಡಲೇಬೇಕು. 9 ವಾರ ಆದಮೇಲೆ ನೀವು ಸೇವೆ ಬಂದು ಮಾಡ್ತಾ ಇರ್ಬೋದು. ಇವಾಗ ಏನಾಗಿದೆ ಅಂತಂದರೆ, ಇಲ್ಲೇ ಬರ್ತಾರೆ ಭಕ್ತಾದಿಗಳು ಕೇಳ್ಕೊತಾ ಇದ್ದೀರಾ, ನಿಮ್ಮ ಹರಕೆ ಎಲ್ಲ ಪೂರೈಸಿದಾದ್ಮೇಲೆ ನೀವು ಬಂದು ಪೂಜೆ ಕೊಟ್ಟು ಮಡ್ಲಕ್ಕೆ ಕೊಟ್ಟು ಅಮ್ಮ ನೀನು ನನಗೆ ಮಾಡಿಕೊಟ್ಟಿದ್ದೆ, ನಾನು ಸಲ್ಲಿಸಿದ್ದೀನಿ ಅಂತ ಬಂದು ನೀವು ಇದು ಮಾಡಿಬಿಡ್ತಾ ಇದ್ದೀರಾ. ತಿರ್ಗಾ ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ನೀವು ಬರೋ ಭಕ್ತಾದ್ರಲ್ಲಿ ನಾವೇನು ಕೇಳ್ಕೊಳೋದಂದ್ರೆ, ನೀವು ಸೇವೆ ಮಾಡ್ತಾ ಇದ್ರೆ ಆ ಅಮ್ಮನ ಪೂಜೆ ಆಗ್ತಾ ಇರುತ್ತೆ, ಆ ಅಮ್ಮನ ಫಲ ಕೊಡ್ತಾ ಇರ್ತಾರೆ ಎಲ್ಲರಿಗೂ. ಆ ರೀತಿ ನೀವು ಬರೋ ಭಕ್ತಾದ್ರಲ್ಲಿ ಕೇಳ್ಕೊಳೋದು ಒಂದೇನೆ, ನೀವು ಹರಕೆ ತೀರಿದ್ರೂ ಅಷ್ಟೇ ನೀವು ಕಂಟಿನ್ಯೂಸ್ ಆಗಿ ಆ ಅಮ್ಮನ ಬಂದು ಸೇವೆ ಮಾಡ್ತಾ ಇರಬೇಕು. ಕಷ್ಟ ಬಂದಾಗ ಮಾತ್ರ ದೇವಸ್ಥಾನಕ್ಕೆ ಬರೋದಲ್ಲ, ಸುಖವಾಗಿರ್ಬೇಕು, ಬಂದು ಆ ಅಮ್ಮನ ದರ್ಶನ ಮಾಡಿಕೊಂಡು ಆ ಅಮ್ಮನ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀವಿ. ಒಳ್ಳೆ ಮತ್ತೊಂದು ಪ್ರಶ್ನೆ, ಯಮ್ಮನವ್ರ ಮುಂದೆ ವಿಶೇಷವಾಗಿ ಇಷ್ಟೊಂದು ಅರ್ಶಿನ್ಕೊಂಬಿಟ್ಟಿದ್ದಾರೆ ಹಾರಗಳು, ಏನು ಇದು ವಿಶೇಷ? ಇದು ವಿಶೇಷತೆ ಏನಂತಂದರೆ, ಮದುವೆ ಆಗದಿದ್ದವರು ಅವರು ಬಂದು ಈ ಅಮ್ಮನಿಗೆ 51, 101, 201 ಈ ರೀತಿ ಕಾಣಿಕೆ ಅಮ್ಮನಿಗೆ ಕಟ್ಬಿಟ್ಟು ಮುಕ್ಕೊಂಡು, ಅಮ್ಮ ನನಗೆ ಈ ಥರ ಕಂಕಣ ಕೂಡಿಗೆ ಬರ್ಬೇಕಮ್ಮ, ನನಗೆ
ಆ ಮಾಂಗಲ್ಯ ಭಾಗ್ಯ ಆಗ್ಬೇಕು ಅಂತ ಅಂದ್ಬಿಟ್ಟು ಆ ಅಮ್ಮನ ಕೇಳ್ಕೊಂಡು ಅಷ್ಟಕ್ಕೊಂದು ವಾರ ಆ ಅಮ್ಮನಿಗೆ ಮಾಡಿ ನೀವು ಆ ಅಮ್ಮನಿಗೆ ವಾರ ವಾರ ಬಂದು 9 ವಾರ ಸಲ್ಸಿದ್ರೆ 9 ವಾರದೊಳಗಡೆ ಪಕ್ಕ ನಿಮ್ಗೆ ಮದುವೆ ಆಗಕ್ಕೆ ಆ ಅಮ್ಮನ ಅವಕಾಶ ಮಾಡಿಕೊಡ್ತದೆ. ಯಾವುದೇ ರೀತಿ ಸಮಸ್ಯೆ ಇರಲಿ ನೀವು ಬನ್ನಿ, ಬಂದ್ಬಿಟ್ಟು ಅಮ್ಮ ನನಗೆ ಈ ಥರ ಐತೆ ಅಂತ ಹೇಳಿ ಆ ಅಮ್ಮಂದು ಆಶೀರ್ವಾದ ಪಡ್ಕೊಂಡು ಇಲ್ಲಿ ಆ ಅಮ್ಮನ ಸೇವೆ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ಅರ್ಶಿನ ಕೊಂಬು ಹಾರ ಹಾಕ್ಬೇಕು ಗುರುಗಳೇ? ಅದು ಒಂದೊಂದು ಸಿಂಗಲ್ ಇರುತ್ತಲ್ಲ, ಎಷ್ಟು ಕಟ್ಟಬೇಕು ಅದು? ಬರೋ ಭಕ್ತಾದ್ರು 51 ಸ್ಟಾರ್ಟ್ ಮಾಡಿದ್ರೆ 9 ವಾರ 51 ಹಾಕ್ಬೇಕು. 101 ಹಾಕಿದ್ರೆ 101 ಹಾಕ್ಬೇಕು 9 ವಾರನೂ. 9 ವಾರ ಅಷ್ಟೇ ಹಾಕ್ಬೇಕು? ಅಷ್ಟೇ ಹಾಕ್ಬೇಕು. 9 ವಾರ 101 ಅರ್ಶಿನ ಕೊಂಬೆ ಹಾಕ್ಬೇಕು. ನೀವು ಬಂದ್ಬಿಟ್ಟು ಸ್ವಾಮಿ ನಾನು ಈ ವಾರ ಲೇಟ್ ಆಗೋಯ್ತು ತರಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು 101 ಹಾಕೊಂಡ್ಬಂದ್ಬಿಟ್ಟು ಸೆಂಟ್ರಲ್ ಎಲ್ಲ 51 ಹಾಕ್ತೀರಿ ಅನ್ನಂಗಿದ್ರೆ ಆ ಥರ ಮಾಡೋಂಗಿಲ್ಲ. ಕಂಟಿನ್ಯೂ ಏನು ನೀವು ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ವರೆಗೂ 9 ವಾರದವರೆಗೂ ಅದೇ ಇರಬೇಕು. ದೂರ ಭಾರತದಿಂದ ಭಕ್ತಾದಿಗಳು ಬರೋಕ್ಕಾಗಲ್ಲ ಅಂಥವ್ರಿಗೆ ಏನಾದರೂ ಇಲ್ಲಿಂದ ಪರಿಹಾರ ಇದೆಯಾ ಗುರುಗಳೇ? ಯಾವ ರೀತಿ ಮುಡುಪು ಕಟ್ಟಬೇಕು ಗುರುಗಳೇ? ಅವರು ಯಾವ ರೀತಿ ಮುಡುಪು ಕಟ್ಟಬೇಕಂತಂದರೆ ಕೆಂಪು ಜಾಕೆಟ್ ಪೀಸ್ ತಗೊಂಡು 5 ಥರ ಬೇಳೆ, ಆ ಥರ 5 ಥರ ಬೇಳೆ ಹಾಕ್ಬಿಟ್ಟು ಅದರಲ್ಲಿ ಅವ್ರ ಶಕ್ತಿ ಅಮ್ಮ ಎಷ್ಟು ಅವ್ರಿಗೆ ಶಕ್ತಿ ಕೊಟ್ಟಿರುತ್ತೋ ಅಷ್ಟು 11 ರೂಪಾಯಿ, 51, 101, 501, 1001 ನಿನ್ನ ಶಕ್ತಿ ಎಷ್ಟಿದೆ ಆ ಅಮ್ಮನಿಗೆ ಅಷ್ಟು ಇಕ್ಕಿ ಅರ್ಶಿನ ಕುಂಕುಮ ಹಾಕಿ 3 ಗಂಟೆ ಹಾಕಬೇಕು. ಮೊದಲು ಅವ್ರ ಮನೆ ದೇವ್ರನ್ನ ಕೇಳ್ಕೊಬೇಕು. ಮನೆ ದೇವ್ರನ್ನ ಕೇಳ್ಕೊಂಡು ನಂತರ ಅಮ್ಮನವ್ರನ್ನ ಓಂ ಶಕ್ತಿ ಬನಶಂಕರಿ ಕಾಟೇರಮ್ಮ ಅಮ್ಮ ನಮ್ಗೆ ಈ ಥರ ಇದೆ, ನಾವು ನಿಮ್ಮ ಸನ್ನಿಧಾನಕ್ಕೆ ಬರೋಕ್ಕಾಗ್ತಾ ಇಲ್ಲ, ನಾವು ಇಲ್ಲೇ ನಿಮ್ಮ ಮುಡುಪು ಕಟ್ತಾ ಇದ್ದೀರಿ, ನಮಗೆ ಯಾವುದೇ ರೀತಿ ಕಷ್ಟ ಇರೋದನ್ನೆಲ್ಲ ಬಗೆಹರಿಸಿ ನೀವು ನಮ್ಗೆ ದಾರಿ ಮಾಡಿಕೊಟ್ರೆ ನಿಮ್ಮ ಸನ್ನಿಧಾನಕ್ಕೆ ಬಂದು ನಾನು ಈ ಥರ ಮಾಡ್ತೀನಮ್ಮ ಅಂತ ನೀವು ಅಲ್ಲೇ ಮುಕ್ಕೊಂಡು ದೇವ್ರ ಮನೆಲಿಕ್ಕೆ ಪೂಜೆ ಮಾಡ್ತಾ ಇರಬೇಕು. ನಿಮ್ಮ ಹರಕೆ ಯಾವಾಗ ನಿಮಗೆ ಪೂರೈಯುತ್ತೋ ನೆರವೇರುತ್ತೆ. ಆ ಹರಕೆ ನೆರವೇರಾದ್ಮೇಲೆ ನೀವು ಬಂದು ಆ ಮುಡುಪನ್ನ ತಂದು ಅಮ್ಮನ ಪಾದಕ್ಕೆ ಸೇರಿಸಿ ನಿಮ್ಮ ಹರಕೆ ಏನಾಯ್ತು ನೀವು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ವಿಶೇಷ ಏನಂತಂದರೆ ದಂಪತಿಗಳು ಮದುವೆ ಆಗಿರ್ತಾರೆ, ಕೆಲವರು 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ಆದರೂ ಮಕ್ಕಳಿರಲ್ಲ. ಅವರು ಸುಮಾರು ಜಾಗದಲ್ಲೆಲ್ಲ ಹೋಗಿ ಇದು ಮಾಡ್ಕೊಂಡು ಬಂದಿರ್ತಾರೆ, ಎಲ್ಲಿ ಹೋದ್ರೂ ಅವ್ರಿಗೆ ಅನುಕೂಲ ಆಗಿರಲ್ಲ. ನಮ್ಮ ಸನ್ನಿಧಾನದಲ್ಲಿ ಏನಂತಂದರೆ ಓಂ ಶಕ್ತಿ ಬನಶಂಕರಿ ಕಾಟೇರಮ್ಮ 3 ನೆಲೆಯಾಗಿದ್ದಾರೆ. ಇಲ್ಲಿ ಬಂದು ಅವರು ವಾಗ್ದಾನ ಕೇಳಿಕೊಂಡು ನಮ್ಗೆ ಈ ಥರ ಸಂತಾನ ಭಾಗ್ಯ ಇಲ್ಲಮ್ಮ, ನಿನ್ನ ಅನುಕೂಲ ಮಾಡಿಕೊಟ್ರೆ ನನಗೆ ನನ್ನ ಸಂತಾನ ಫಲ ನನಗೇನು ಆಯಿತು ಅಂತಂದರೆ ಬಂದು ಈ ಥರ ನಾನು ಮಾಡ್ತೀನಿ ಸೇವೆ ಅಂತ ಮುಕ್ಕೊಳ್ತಾರೆ. ಅದು ಯಾವ ರೀತಿ ಮುಕ್ಕೊಳ್ತಾರೆ ಅಂತಂದರೆ ವಾಗ್ದಾನ ಆದಮೇಲೆ ಇಲ್ಲಿ ಅಮ್ಮನವ್ರು ಹೇಳಿರ್ತಾರೆ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಿದ್ರೆ ಫಲ ಸಿಗುತ್ತೆ ನಿಮಗೆ ಅಂತ ಅಮ್ಮನವ್ರು ಹೇಳ್ತಾರೆ. ಆವಾಗ ನೀವು ಬೆಲ್ಲದ ದೀಪ, ಜೋಡಿ ಬೆಲ್ಲದ ದೀಪ ತೊಗೊಂಡು ತುಪ್ಪದ ದೀಪ ಹಚ್ಚಿ ನೀವು ಆ ಅಮ್ಮನಿಗೆ 9 ವಾರ ಬಂದು ಬೆಳಿಗ್ಗೆ ಆಚೆ ಕಾಣಿಕೆ ಕೊಡ್ತೀರಿ ಮುಡುಪು. ಆ ಕಾಣಿಕೆ ಕಟ್ಟಿ ಇಷ್ಟು ಸುತ್ತು ಅಂತಿರುತ್ತೆ, ಆ ಸುತ್ತಕೊಂಡು ಬಂದಾದ್ಮೇಲೆ ಗಂಡ ಹೆಂಡತಿ ಇಬ್ಬರು ಬಂದು ಮಾಡಿದ್ರೆ ಅತಿ ಶೀಘ್ರವಾಗಿ ಆಗುತ್ತೆ. ಅವರು ಬರೋಕ್ಕಾಗರ ಕಾರಣದಲ್ಲಿ ನೀವೇ ಬಂದು ಮಾಡ್ತೀವಿ ಅಂದ್ರೆ ನೀವೇ ಮಾಡ್ಬೋದು. ಜೊತೆಯಾಗಿ ಬಂದು ಆ ಅಮ್ಮನ ಸೇವೆ ಮಾಡಿದ್ರೆ ನಿಮ್ಗೆ ಅನುಕೂಲ ಮಾಡಿ ಬೇಗ ಅಮ್ಮ ಇದು ಮಾಡಿಕೊಡ್ತಾರೆ. ಯಾವುದೇ ರೀತಿ ತೊಂದರೆ ಇದ್ರೂ ಬೇಗ ಪರಿಹಾರ ಆಗಿ ನಿಮಗೆ ಸಂತಾನ ಫಲ ಆ ಅಮ್ಮ ಮಾಡಿಕೊಡ್ತಾರೆ. ನಿಮಗೆ ಮಕ್ಕಳಾದ್ಮೇಲೆ ನೀವು ಬಂದು ಆ ಅಮ್ಮನಿಗೆ ಏನಿದೆ ಹರಕೆ ಕೊಟ್ಟು ಸೇವೆ ಮಾಡಿಕೊಂಡು ಕುಟುಂಬ ಸಮೇತ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು.